ಮಲಾರ್ ನ್ಯೂಸಿಗೆ ಸ್ವಾಗತ. ನಾನು ನಿಮ್ಮ MS ಮಲಾರ್. ಹುಟ್ಟಿದ ದಿನವೇ ದಫನವಾದ ಈ ಅಬ್ದುಲ್ ರೆಹಮಾನ್ ಯಾರು? ಮದುವೆಯಲ್ಲೂ ಆದರ್ಶವನ್ನು ಮೈಗೂಡಿಸಿಕೊಂಡಿದ್ದ ರೆಹಮಾನ್ ಬಡ ಕುಟುಂಬಕ್ಕೆ ಸೇರಿದ ಯುವತಿಯನ್ನೇ ಬಾಲ ಸಂಗಾತಿಯಾಗಿ ಆರಿಸಿಕೊಂಡಿದ್ದ. ಇದೀಗ ಇಬ್ಬರು ಮಕ್ಕಳು ತಬ್ಬಲಿಯಾಗಿದ್ದು ಪತ್ನಿ ನುಶ್ರಾ ವಿಧವೆಯಾಗಿದ್ದಾಳೆ. ವೃದ್ಧ ತಂದೆ ತಾಯಿ ಕಣ್ಣೀರಲ್ಲಿ ಮುಳುಗಿದ್ದಾರೆ. ಈ ದಿನ .com ಇದರಲ್ಲಿ ಲೇಖಕರಾದಂಥ ಇಮ್ತಿಯಾಜ್ ಶಾ ತುಂಬೆ ಅವರ ಈ ಒಂದು ವರದಿಯನ್ನು ವಿಡಿಯೋ ರೂಪದಲ್ಲಿ ನಾವು ನಮ್ಮ ಮುಂದೆ ಇಡ್ತಾ ಇದ್ದೇವೆ. ಕೊಲ್ತಮಜಲುವಿಗೆ 10 ಕಿಲೋಮೀಟರ್ ದೂರದ ದಾರಿ BC ರೋಡು ಕೈಕಂಬದಿಂದ ಕಲ್ಪನೆ ರಸ್ತೆಯಾಗಿ ಅಂಕುಡೊಕ್ಕಾದ ಏರು ಇಳಿತದ ಹಾದಿಯಲ್ಲಿ ಸಾಗಿದಾಗ ಹಚ್ಚ ಹಸಿರಿನಿಂದ ಕಂಗೊಳಿಸುವ ಗುಡ್ಡ ಬಯಲು ಪ್ರದೇಶದ ನಡುವೆ ಸಾಗಿರುವ ಈ ಹಾದಿಯಲ್ಲಿ ಸುರಿಯುವ ಜಡಿಮಲೆಗೆ ಹೋಗಿ ಬರುವಾಗ ಘಾಟಿ ಏರಿದ ಅನುಭವವಾಗುತ್ತದೆ. ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳ ತಾಲೂಕಿನ ಕುಗ್ರಾಮ ಬಡಗಬೆಲ್ಲೂರಿನ ಕೊಲ್ತಮಜಲು ಇದೀಗ ರಾಜ್ಯ ಮಟ್ಟದಲ್ಲಿ ಸುದ್ದಿಯಲ್ಲಿದೆ. ಕೊಲ್ತಮಜಲಿನ ಅಬ್ದುಲ್ ಖಾದರ್ ಮತ್ತು ಆಸಿಯಮ್ಮ ದಂಪತಿಯ 2 ಪುತ್ರರು, 4 ಪುತ್ರಿಯರಲ್ಲಿ ಕಿರಿಯ ಪುತ್ರನಾದ ಅಬ್ದುಲ್ ರೆಹಮಾನ್ನನ್ನು ಸಂಘ ಪರಿವಾರದ ಕಾರ್ಯಕರ್ತರು ಎನ್ನಲಾದ ದುಷ್ಕರ್ಮಿಗಳ ತಂಡ ತಲವಾರಿನಿಂದ ಕೊಚ್ಚಿ ಕೊಂದು ಹಾಕಿದೆ. ಆ ಬಳಿಕ ಕೊಲ್ತಮಜಲು ರಾಜ್ಯ ಮಟ್ಟದಲ್ಲಿ ಸುದ್ದಿಯಲ್ಲಿದೆ. ಮೇ 28 ಅಬ್ದುಲ್ ರೆಹಮಾನ್ ಹುಟ್ಟಿದ ದಿನ. ಮೇ 27ರಂದು ಸಂಜೆ ಆತನನ್ನು ದುಷ್ಕರ್ಮಿಗಳ ತಂಡ ತಲವಾರಿನಿಂದ ಕಡಿದು ಕೊಲೆ ಮಾಡಿದೆ. ಗಂಭೀರ ಗಾಯಗೊಂಡ ರೆಹಮಾನ್ ಸ್ಥಳದಲ್ಲೇ ಕೊನೆಯುಸಿರೆಳೆದಿದ್ದಾರೆ. ತನ್ನ ಹುಟ್ಟಿದ ದಿನವಾದ ಮೇ 28ರಂದು ಮಧ್ಯಾಹ್ನದ ವೇಳೆಗೆ ಕೊಲ್ತಮಜಲು ಮುಹಿದ್ದೀನ್ ಜುಮಾ ಮಸೀದಿಯ ಕಬರಸ್ಥಾನದಲ್ಲಿ ರೆಹಮಾನ್ ಮೃತದೇಹದ ದಫನ ಕಾರ್ಯ ನೆರವೇರಿದೆ. ದಫನ ಕಾರ್ಯದ ಬಳಿಕ ಇಡೀ ಗ್ರಾಮ ಮಾತ್ರವಲ್ಲದೆ ಈ ಜಿಲ್ಲೆಯಲ್ಲಿ ಸ್ಮಶಾನ ಮೌನ ಆವರಿಸಿದೆ. SSLCವರೆಗೆ ವಿದ್ಯಾಭ್ಯಾಸ ಮಾಡಿರುವ ರೆಹಮಾನ್ ಆ ಬಳಿಕ ಕ್ರಿಶ್ಚಿಯನ್ ಸಮುದಾಯದ ಒಬ್ಬರ ಲೋಬೋ ಪಿಕಪ್ನಲ್ಲಿ ಚಾಲಕನಾಗಿ ದುಡಿಯುತ್ತಿದ್ದ. 7 ವರ್ಷದ ಹಿಂದೆ ಸ್ವಂತ ಪಿಕಪ್ ಖರೀದಿಸಿದ್ದ ರೆಹಮಾನ್ ಆ ಬಳಿಕ ಅದರಲ್ಲಿ ಮರಳು, ಜಲ್ಲಿಕಲ್ಲು, ಹಾರ್ಡ್ವೇರ್ ಸೇರಿದಂತೆ ಇತರ ಕಟ್ಟಡ ಕಾಮಗಾರಿಯ ಸಾಮಗ್ರಿಗಳನ್ನು ಸಾಗಾಟ ಮಾಡಿ ಅದರಲ್ಲಿ ಬರುತ್ತಿದ್ದ ಹಣದಲ್ಲಿ ಕುಟುಂಬವನ್ನು ಸಾಕುತ್ತಿದ್ದ. ವೃದ್ಧ ತಂದೆ ತಾಯಿಗೂ ಪತ್ನಿ ಕುಟುಂಬಕ್ಕೂ ರೆಹಮಾನ್ ಆಸರೆಯಾಗಿದ್ದ. ಮದುವೆಯಲ್ಲೂ ಆದರ್ಶವನ್ನು ಮೈಗೂಡಿಸಿಕೊಂಡಿದ್ದ ರೆಹಮಾನ್ ಬಡ ಕುಟುಂಬ ಸೇರಿದ್ದ ಯುವತಿಯನ್ನೇ ಬಾಲ ಸಂಗಾತಿಯಾಗಿ ಆರಿಸಿಕೊಂಡಿದ್ದ. ಮೇ 27ರಂದು ಬಂಟ್ವಾಳ ತಾಲೂಕಿನ ಮೂಲರಪಟ್ಟಣದಲ್ಲಿ ಸಂಬಂಧಿಕರ ಮನೆಯಲ್ಲಿ ನಡೆಯುತ್ತಿದ್ದ ಶುಭ ಕಾರ್ಯದ ಔತಣಕೂಟಕ್ಕೆ ಪತ್ನಿ, ಮಕ್ಕಳು, ಅತ್ತೆಯೊಂದಿಗೆ ತೆರಳಲು ರೆಹಮಾನ್ ಸಿದ್ಧನಾಗಿ ನಿಂತಿದ್ದ. ಆ ವೇಳೆಗೆ ಅದೇ ಗ್ರಾಮದ ಪರಿಚಯ ಒಬ್ಬ ವ್ಯಕ್ತಿ ಕರೆ ಮಾಡಿ ತುರ್ತಾಗಿ 1 ಲೋಡು ಮರಳು ಬೇಕು ಎಂದಿದ್ದಾನೆ. ಔತಣಕೂಟಕ್ಕೆ ತೆರಳುವುದನ್ನು ಮೊಟಕುಗೊಳಿಸಿದ ರೆಹಮಾನ್ ಪತ್ನಿ, ಮಕ್ಕಳು, ಅತ್ತೆಯನ್ನು ಸಂಬಂಧಿಕರ ಮನೆಗೆ ಕಳುಹಿಸಿ ತನ್ನ ಸಹಾಯಕನನ್ನು ಕರೆದುಕೊಂಡು ಪಿಕಪ್ನಲ್ಲಿ ಮರಳು ಸಾಗಾಟಕ್ಕೆ ತೆರಳಿದ್ದ. ಮನೆಯೊಂದರ ಅಂಗಳದಲ್ಲಿ ಮರಳು ಅನ್ಲೋಡ್ ಮಾಡಿ ಪಿಕಪ್ನಲ್ಲಿ ಕುಳಿತಿದ್ದ ವೇಳೆ ಬಂದ ದುಷ್ಕರ್ಮಿಗಳ ತಂಡ ದಾಳಿ ನಡೆಸಿ ಕೊಂದು ಹಾಕಿದೆ. 5 ವರ್ಷಗಳ ಹಿಂದೆ ತನ್ನದೇ ಜಮಾತಿನ ಮೊಹಮ್ಮದ್ ಹನೀಫ್ ಯಾನೆ ಪುತೂನ್ ಎಂಬವರ ಹಿರಿಯ ಪುತ್ರಿ ಫಾತಿಮತ್ ನುಸ್ರಾಳನ್ನು ರೆಹಮಾನ್ ವಿವಾಹವಾಗಿದ್ದ. ಯಾವುದೇ ವರದಕ್ಷಿಣೆ ಬೇಡಿಕೆ ಇಲ್ಲದೆ ಬಡ ಕುಟುಂಬದ ಹೆಣ್ಣನ್ನು ಅವರ ಮನೆಯವರಲ್ಲಿ ಕೇಳಿ ಮದುವೆಯಾಗಿದ್ದ. ರೆಹಮಾನ್ ಮತ್ತು ನುಶ್ರಾ ದಂಪತಿಗೆ 3.5 ವರ್ಷದ ಫಾತಿಮಾ ನಸ್ವಾ ಎಂಬ ಪುತ್ರಿ ಮತ್ತು 1.5 ವರ್ಷದ ಮೊಹಮ್ಮದ್ ನಶೀಫ್ ಎಂಬ ಪುತ್ರನಿದ್ದಾನೆ. ಕೋಮುವಾದಿಗಳ ರಕ್ತದ ದಾಹಕ್ಕೆ ಇದೀಗ ಪತ್ನಿ ಫಾತಿಮತ್ ನುಶ್ರಾ ವಿಧವೆಯಾದರೆ ಮಕ್ಕಳಿಬ್ಬರು ತಬ್ಬಲಿಯಾಗಿದ್ದಾರೆ. ವೃದ್ಧ ತಂದೆ ತಾಯಿ ಕುಟುಂಬಸ್ಥರು ಕಣ್ಣೀರಲ್ಲಿ ಮುಳುಗಿದ್ದಾರೆ. ಈ ಜಮಾತನ ಮಸೀದಿಯಲ್ಲಿ 25 ವರ್ಷ ನಾನು ಸೇವೆ ಸಲ್ಲಿಸಿದ್ದೇನೆ. ರೆಹಮಾನ್ ನನ್ನ ಶಿಷ್ಯ. ನಾನು ಆತನನ್ನು ಹತ್ತಿರದಿಂದ ಬಲ್ಲೆ. ಸೌಮ್ಯ ಸ್ವಭಾವದ, ಯಾವುದೇ ಕೆಟ್ಟ ಹವ್ಯಾಸಗಳು ಇಲ್ಲದ ವ್ಯಕ್ತಿತ್ವವನ್ನು ಹೊಂದಿದ್ದ ತರುಣ ಆತ. ಧಾರ್ಮಿಕ ಚೌಕಟ್ಟಿನಲ್ಲಿ ಬದುಕುತ್ತಿದ್ದ ಆತ ಯಾರ ಮನಸ್ಸಿಗೂ ಸಾಸಿವೆಯಷ್ಟು ನೋವು ಮಾಡಿದವನಲ್ಲ. ಆತನನ್ನು ಯಾಕೆ ಕೊಂದರು, ಅದರಿಂದ ಅವರಿಗೆ ಆದ ಲಾಭ ಏನು ಎಂದು ಯಾರಿಗೂ ಗೊತ್ತಿಲ್ಲ ಎಂದು ರೆಹಮಾನ್ ಮದ್ರಸಾ ಅಧ್ಯಾಪಕರಾಗಿದ್ದ ಅಬ್ದುಲ್ ಇಬ್ರಾಹಿಂ ದಾರಿಮಿ ಈ ದಿನ .com ಜೊತೆಗೆ ಮಾತನಾಡುತ್ತಾ ಹೇಳಿದರು.
ಕೊಲ್ತಮಜಲು ಮೊಹಿದ್ದೀನ್ ಜುಮಾ ಮಸೀದಿ ಕಾರ್ಯದರ್ಶಿಯಾಗಿರುವ ರೆಹಮಾನ್ ಧಾರ್ಮಿಕ ಸಂಘಟನೆ SKSSF ಸದಸ್ಯ. ಬೆಳಗಿನ ನಮಾಜ್ ಮುಗಿಸಿ ತನ್ನ ಪಿಕಪ್ನಲ್ಲಿ ಬಾಡಿಗೆ ತೆರಳುತ್ತಿದ್ದ ತನ್ನ ಹೆಂಡತಿಯ ತಂಗಿಗೆ ತನ್ನ ಅತ್ತಿಗೆಯ ತಮ್ಮನ ಜೊತೆ ವಿವಾಹ ನಿಶ್ಚಿತಾರ್ಥ ಮಾಡಿದ್ದ. ಆತನ ಹಾಗೂ ಪತ್ನಿಯ ಕುಟುಂಬದ ಹೊರೆ ಆತನ ಹೆಗಲಿಗೆ ಇತ್ತು. ಹಾಗಾಗಿ ದಿನದ ಹೆಚ್ಚಿನ ಸಮಯ ದುಡಿಮೆಯಲ್ಲೇ ಕಳೆಯುತ್ತಿದ್ದ. ಅಲ್ಪ ಸ್ವಲ್ಪ ಸಮಯ ಸಿಕ್ಕಿದರೆ ಮಸೀದಿಯ ಕೆಲಸದಲ್ಲಿ ತೊಡಗಿಸಿಕೊಂಡಿದ್ದ. ಊರಿನ ಜನರ ಕಷ್ಟ ದುಃಖಕ್ಕೆ ನೆರವಾಗುತ್ತಿದ್ದ. ಹಾಗಾಗಿ ರೆಹಮಾನ್ ಇಡೀ ಜಮಾತ್ನವರ ಪ್ರೀತಿ ವಿಶ್ವಾಸಕ್ಕೆ ಪಾತ್ರರಾಗಿದ್ದ ಎಂದು ರೆಹಮಾನ್ ಅವರ ಸಂಬಂಧಿಕ ಮೊಹಮ್ಮದ್ ಅಲಿ ಎಂಬವರು ಹೇಳಿದ್ದಾರೆ. ಗಣೇಶ ಚತುರ್ಥಿ ಸಂದರ್ಭ ಹಿಂದೂಗಳಿಗೆ ಸಿಹಿ ತಿಂದು ತಂಪು ಪಾನೀಯ ಹಂಚುವುದರಲ್ಲಿ ರೆಹಮಾನ್ ಮುಂಚೂಣಿಯಲ್ಲಿದ್ದ. ಎಲ್ಲ ಧರ್ಮದವರ ಜೊತೆಯೂ ಪ್ರೀತಿ ವಿಶ್ವಾಸದೊಂದಿಗೆ ಬಾಳುತ್ತಿದ್ದ. ಈ ಊರಿನ ಯಾವ ಧರ್ಮದ ಯಾರೊಬ್ಬರಿಗೂ ಆತನ ಬಗ್ಗೆ ಕೆಟ್ಟ ಅಭಿಪ್ರಾಯಗಳಿಲ್ಲ. ತುರ್ತಾಗಿ ಒಂದು ಲೋಡು ಮರಳು ಬೇಕೆಂದು ಇದೇ ಊರಿನ ವ್ಯಕ್ತಿಯೊಬ್ಬ ಕರೆ ಮಾಡಿದ್ದ. ಮನೆ ಅಂಗಳದಲ್ಲಿ 2 ಲೋಡು ಮರಳು ಇದ್ದರೂ ತುರ್ತಾಗಿ ಮತ್ತೊಂದು ಲೋಡು ಮರಳು ಬೇಕು ಎಂದು ಕರೆ ಮಾಡಿ ರೆಹಮಾನನ್ನು ಸ್ಥಳಕ್ಕೆ ಕರೆಸಿರುವ ಬಗ್ಗೆ ನಮಗೆ ಅನುಮಾನ ಇದೆ. ಇದೊಂದು ಪೂರ್ವ ಯೋಜಿತ ವ್ಯವಸ್ಥಿತ ಕೃತ್ಯವಾಗಿದೆ. ಪೊಲೀಸರು ಸರಿಯಾಗಿ ತನಿಖೆ ನಡೆಸಬೇಕು. ಈ ಪ್ರಕರಣದ ಪ್ರತ್ಯಕ್ಷ ಪರೋಕ್ಷವಾಗಿ ಭಾಗಿಯಾದವರನ್ನು ಪತ್ತೆ ಹಚ್ಚಿ ಕಾನೂನಿನಲ್ಲಿ ಶಿಕ್ಷೆಯಾಗುವಂತೆ ಮಾಡಬೇಕು ಎಂದು ಊರಿನ ಮೋನು ಎಂಬವರು ಆಗ್ರಹಿಸಿದ್ದಾರೆ. ಈ ಒಂದು ಕೊಲೆ ಕೃತ್ಯದಲ್ಲಿ ಸುಮಾರು 15 ಮಂದಿ ಭಾಗಿಯಾಗಿದ್ದಾರೆ ಎನ್ನಲಾಗುತ್ತಿದ್ದು, ಕೃತ್ಯ ನಡೆದ ಬಳಿಕ ಆರೋಪಿಗಳು ಪರಾರಿಯಾಗಿದ್ದಾರೆ. ಆ ಪೈಕಿ 3ರನ್ನು ಪೊಲೀಸರು ವಶಕ್ಕೆ ಪಡೆದು ತೀವ್ರ ವಿಚಾರಣೆ ನಡೆಸಿದ್ದಾರೆ ಎಂದು ತಿಳಿದು ಬಂದಿದೆ. ಸಂಘ ಪರಿವಾರ ಬೆಂಬಲಿತ ಮತಾಂಧ ಯುವಕರ ಕತ್ತಿ ಏಟಿಗೆ ಬಲಿಯಾದ ಅಮಾಯಕ ರೆಹಮಾನ್ ತನ್ನ ಮುದ್ದಿನ ಮಕ್ಕಳ ಜೊತೆಗಿನ ಸಂತಸದ ಕ್ಷಣಗಳ ವಿಡಿಯೋ ಸೋಷಿಯಲ್ ಮೀಡಿಯಾಗಳಲ್ಲಿ ಸದ್ಯ ವೈರಲ್ ಆಗಿದ್ದು ನೋಡುಗಳನ್ನು ಕರಲು ಕಿವಿಚುವಂತೆ ಮಾಡುತ್ತದೆ. ಬಜ್ಪೆಯಲ್ಲಿ ಶ್ರೀಕಾಂತ್ ಶೆಟ್ಟಿ ಎಂಬ ಸಂಘ ಪರಿವಾರದ ಮುಖಂಡ ಸುಹಾಸ್ ಶೆಟ್ಟಿ ಹತ್ಯೆಗೆ ಪ್ರತಿಕಾರ ತೀರಿಸಿಯೇ ಸಿದ್ಧ ಎಂದು ಮೇ 25ರಂದು ಕರೆ ನೀಡಿದ 2 ದಿನಗಳ ಅಂತರದಲ್ಲಿ ಅಮಾಯಕ ಒಬ್ಬ ವ್ಯಕ್ತಿಯ ಕೊಲೆ ನಡೆದು ಹೋಗಿದೆ. ಇನ್ನು ದಕ್ಷಿಣ ಕನ್ನಡ ಜಿಲ್ಲೆಯ ಇತ್ತೀಚಿನ ಬೆಳವಣಿಗೆ ಮತ್ತು ರಾಜ್ಯ ಸರ್ಕಾರದ ಗೃಹ ಇಲಾಖೆಯ ವೈಫಲ್ಯಕ್ಕೆ ಮನನೊಂದು ಸಾಮೂಹಿಕ ರಾಜೀನಾಮೆಗೆ ದಕ್ಷಿಣ ಕನ್ನಡ ಜಿಲ್ಲಾ ಕಾಂಗ್ರೆಸ್ ಅಲ್ಪಸಂಖ್ಯಾತ ಮುಖಂಡರು ತೀರ್ಮಾನ ಮಾಡಿದ್ದಾರೆ. ಕಳೆದ ಕೆಲವೊಂದು ತಿಂಗಳಿಂದ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಡೆಯುತ್ತಿರುವ ಬೆಳವಣಿಗೆಯನ್ನು ಗಮನಿಸಿದರೆ ಮನೆಯಿಂದ ಕೆಲಸಕ್ಕೆಂದು ಹೊರಗಡೆ ಹೋದವರು ಮತ್ತೆ ಸುರಕ್ಷಿತವಾಗಿ ಮನೆಗೆ ಮರಳಿ ಬರುತ್ತಾರೆ ಎಂಬ ಯಾವ ಗ್ಯಾರಂಟಿಯೂ ಇಲ್ಲದಂತಾಗಿದೆ. ರೆಹಮಾನ್ ಅವರ ಕೊಲೆ ನಡೆಯುವುದಕ್ಕೂ ಮುನ್ನ ಮಂಗಳೂರಿನ ಪ್ರೆಸ್ ಕ್ಲಬ್ನಲ್ಲಿ ಮಾತನಾಡಿದ್ದ ತುಳು ರಂಗಭೂಮಿ ಸಿನಿಮಾ ರಂಗದ ಖ್ಯಾತ ನಟ ನವೀನ್ ಡಿ ಪಡೀಲ್ ಕೋಮು ರಾಜಕಾರಣದ ವಿರುದ್ಧ ಧ್ವನಿ ಎತ್ತಿದ್ದರು. ಈ ರೀತಿ ಧ್ವನಿ ಎತ್ತುವವರ ಸಂಖ್ಯೆ ಹೆಚ್ಚಳವಾಗಬೇಕಾಗಿದೆ. ತುಳುನಾಡಿನ ಕಲಾವಿದರು, ಬರಹಗಾರರು, ಸಾಂಸ್ಕೃತಿಕ ರಂಗದ ಗಣ್ಯರು, ಕುಲೀನ ವಲಯದ ಜನಗಳು ಈ ಮೊದಲೇ ಧ್ವನಿ ಎತ್ತಬೇಕಿತ್ತು. ಈ ವಲಯದ ಮೌನ ಕೋಮು ಕಿರಾತಕರಿಗೆ ತುಳುನಾಡಿನ ಬೀದಿಗಳನ್ನು ರಕ್ತಸಿಕ್ತಗೊಳಿಸಲು ಸುಲಭವಾಗಿದೆ ಎಂಬ ಮಾತುಗಳು ಕೂಡ ಸೋಷಿಯಲ್ ಮೀಡಿಯಾಗಳಲ್ಲಿ ಚರ್ಚೆಯಾಗುತ್ತಿದೆ. ದ್ವೇಷ ಪ್ರತಿಕಾರಗಳಿಗೆ ತಮ್ಮ ಮಕ್ಕಳನ್ನು ಕಳೆದುಕೊಂಡ ಅಮ್ಮಂದಿರ ಆಕ್ರಂದನ, ವಿಧವೆಯರ ರೋಧನ, ಅನಾಥರಾದ ಮಕ್ಕಳ ಚೀರಾಟವು ಇನ್ನಾದರೂ ಬುದ್ಧಿವಂತ ಜಿಲ್ಲೆಯ ಕಿವಿಯ ತಮಟೆಗೆ ಬಡಿಯುತ್ತದ? ಈ ಮೂಲಕ ಇನ್ನಾದರೂ ಜನರು ಎಚ್ಚೆತ್ತುಕೊಳ್ಳುವರ ಎಂದು ಕಾದು ನೋಡಬೇಕಿದೆ. ಇದಾಗಿದೆ ಮಲರ್ ನ್ಯೂಸಿನ ವಿಶೇಷ ಸಂಚಿಕೆ. ಇದೇ ರೀತಿಯಾದಂಥ ಸಂಚಿಕೆಗಳನ್ನು ವೀಕ್ಷಿಸಲು ಈ ಕೂಡಲೇ ಮಲರ್ ನ್ಯೂಸನ್ನು ಸಬ್ಸ್ಕ್ರೈಬ್ ಮಾಡಿ ಎಂದು ನಾನು ನಿಮ್ಮನ್ನು ವಿನಂತಿಸಿಕೊಳ್ತಾ ಇದ್ದೇನೆ. ಧನ್ಯವಾದಗಳು.